ನನಗೆ ಒಬ್ಬರು ಸುದೆ ಡೆಂಜಿ ಕೊಟ್ಟಿದ್ದಾರೆ, ಹಾಗೆ ಅದನ್ನೆಲ್ಲ ಅಂಗಳದಲ್ಲಿ ತಂದು ಹಾಕಿದ್ದಾರೆ. ಓ ನೋಡಿ, ಈ ಮರ ಸಹ ಹಾಳಾಯಿತು. ಒಂಜಿ ಮರದೀಪು ಜೊತೆ ಪಡ್ಡೆ ನಂಚಿನ ಪುರಿನ ಪುರಕ್ ಕಿರಿ ಅಂದ ಒಂದುಂಡದ ಎತ್ತಲಾಯ್ತು ಇಂದ ಪುರಿಯಿಂದ ಇಂದ ಪುರಿದ ಇಂದ ಗೂಡು ಕಾಕಿಂದ ಇಂದ ಅಂದ ಓ ದೇವರೇ, ಒಂದು ಪುರಿ ಹಾಕಿಂದ ಇಂದ ದೀವ ಇಂತೆ ತೆಡ್ಡೆ ಮರ ನಾಳು ಅನ್ಪಡ್ನತಿ ಪಡ್ಡೆ ಇಂದ ಹೋಗ್ಬಂದ್ರು ಮರ ಸಾಯ್ತನ ಬಗ ಅವು ಏನಿಂದ ಮೂತಿಗುಲ ಕೆರ್ಲೆ ಮೂತಿಗುಲ ಒಂದು ಮರ ಇಡುದಿಲ್ಲ ಸಂತಾನ ಬೀರದಿಂದ ಪಟ್ಟದುಲ ಮಲದಿಂದ ಪಟ್ಟದುಲ ಏತ್ ಕ್ರಮ ಒಟ್ಟು ಕಟ್ಟದಿಲ್ಲ ಶುರುಂಠಿ ಮಲ್ತದೆ ಇದೊಳ ಇದು ಮದ್ವಲ್ಲಿ ಸೈಯಡ್ ಆ ಮರದ ಬಣ್ಣ ಏತ್ ಪೊರಲ್ದ ಕಿನ್ನಿಯ ರೇಷ್ಮೆ ಕಟ್ಟಿದೆ ರೇಷ್ಮೆ ಇತ್ತೆ ಬೇತದ ಇಟ್ಲ ಪೋತು ಪದೇ ಏತ್ ಪೊರ್ಲುಂಡು ಇದೇ ಏತ್ ಪೊರ್ಲುಂಡ ನನಗೆ ಎಷ್ಟು ಬೇಸರ ಆಗ್ತದೆ ನೋಡಿ, ಇಷ್ಟು ದೊಡ್ಡದಾಗುವಾಗ ಹೋಗುವಾಗ ಕಾಯಿ ಹಿಡಿಲಿಕ್ಕೆ ಆಗುವಾಗ ನೋಡಿ. 8 ವರ್ಷ ಅಂಡಿನಕ್ಕೆ ಮರಕ್ಕೆ 5 ವರ್ಷ ಆಯಿತು ನೋಡಿ. ನೋಡಿ ಇದರಲ್ಲಿ ಒಳಗಡೆ ಎಲ್ಲ ಹುಳಗಳು ನೋಡಿ, ಈ ಥರ ಕಟ್ಟಿ ಇಟ್ಟಿದೆ ಹುಳಗಳು ನೋಡಿ. ಎಷ್ಟು ಹುಳ ಉಂಟು ಅಂತ ಹೇಳಿದರೆ ಫಸ್ಟಿಗೆ ಗೊತ್ತೇ ಆಗೋದಿಲ್ಲ ಆ ಥರ ಹುಳ ಆಗಿದೆ ಅಂತ. ಮರದಲ್ಲಿ ಎಲ್ಲ ಹೋಯಿತು, ತೆಂಗಿನ ಮರ ಎಲ್ಲ ಹಾಳಾಗಿ ಹೋಯಿತು ನಮ್ಮದು. ಮರ ನೋಡಿ ತುಂಬ ಬೇಸರ ಆಗ್ತದೆ ನೋಡುವಾಗ. 4-5 ವರ್ಷ ಸಾಕಿ ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ ಸಾಕಿ ಹೀಗೆ ಆಗುವಾಗ ತುಂಬ ಬೇಸರ ಆಯಿತು ನನಗೆ. ಎಷ್ಟು ಮರ ಆಯಿತು ಗೊತ್ತುಂಟ, 4 ಮರ ಆಯಿತು ಈ ಥರ ಹೋಗಿದೆ. ನಮ್ಮದು ಮಾತ್ರ ಅಲ್ಲ, ಹತ್ರದ ಮನೆ ಯಾವುದು ಸಹ 2 ಹೋಗಿದೆ. ಹಾಗೆಯೇ ಅವರದ್ದು ಕೂಡ ಒಂದು ಮರದಲ್ಲಿ ತುಂಬ ತೆಂಗಿನಕಾಯಿ ಹಿಡಿತಾ ಇತ್ತು, ಅದು ಕೂಡ ಹೋಯಿತು. ತುಂಬ ಒಂಥರ ಬೇಸರ ಆಗೋದು. ಏನು ಅದಕ್ಕೆ ಏನು ಸೊಲ್ಯೂಷನ್ ಮದ್ದು ಏನಿಲ್ಲ ಅದಕ್ಕೆ. ನಾನು ತುಂಬ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದೆ, ಕೆಲವರು ಉಪ್ಪು ಹಾಕಿದರೆ ಆಗ್ತದೆ ಹಾಗೆಲ್ಲ ಹೇಳ್ತಾರೆ. ಅದು ಏನು ಹೇಳಿ ಪ್ರಯೋಜನ ಇಲ್ಲ. 4 ಮರ ಆಯಿತು ಇಲ್ಲಿ, 2 ಹೈಬ್ರಿಡ್ 2 ಆರ್ಡಿನರಿ. ಇನ್ನೇನೋ ತೆಂಗಿನಕಾಯಿ ಆಗ್ತದೆ ಅಂತ ಆಗುವಾಗ, ಈ ಥರ ಆಗುವಾಗ ತುಂಬ ಒಂಥರ ಬೇಸರ ಆಗೋದು. ತುಂಬ ಮರ ಇದ್ದವರಿಗೆ ತೊಂದರೆ ಇಲ್ಲ, ನಮಗೆ ಇರೋದು ಎಷ್ಟು ಒಂದು 4-5 ಮರ, ಅದರಲ್ಲಿ ಕೂಡ 4 ಮರ ಹೋಯಿತು. ಇನ್ನು ಬಾಕಿ ಇದ್ದದ್ರಲ್ಲಿ ಕೂಡ ಆಗಿರ್ಬೋದು, ಹೇಳಲಿಕ್ಕಾಗೋದಿಲ್ಲ. ಡೆಂಜಿ ಸುಕ್ಕ ರೆಡಿ ಆಯಿತು. ಸುದೆ ಡೆಂಜಿ ಈಗ ಒಬ್ಳು ಕಾಯ್ತಾ ಇದ್ದಾಳೆ ಊಟ ಮಾಡಲಿಕ್ಕೆ. ಬೆಳಗಿನಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ, ಪೂರಿ ಮಾಡ್ತಾ ಇದ್ದೇನೆ ಇವತ್ತು. ಸಂಜೆಯಿಂದ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಕ್ಯಾರಮ್ ಆಟಾಡಲಿಕ್ಕೆ ಕೂತ್ಕೊಂಡಿದ್ದೇವೆ ಎಲ್ಲರೂ ಕೂಡ. ಒಂದು ಟೈಮ್ ಪಾಸ್ ಆಗ್ತದೆ, ಹಾಗೆ ಖುಷಿ ಕೂಡ ಆಗ್ತದೆ. ಒಟ್ಟಿಗೆ ಆಟಾಡುವಾಗ ಖುಷಿ ಆಗ್ತದೆ. ಸಾಲ 20 ರೂಪಾಯಿ ಸಾಲ, ಖುಷಿ ಏನು ಬೂರ್ನೊಂಜಿ ನಿಜ. ನೈಟಿಗೆ ನಾನು ಸ್ವಲ್ಪ ಮಕ್ಕಳಿಗೆ ಗೋಬಿ ಮಂಚೂರಿ ಮಾಡ್ತಾ ಇದ್ದೆ. ಸ್ವಲ್ಪ ಲೇಟ್ ಆಯಿತು, ಮಕ್ಕಳು ಮಾಡಲಿಕ್ಕೆ ಹೇಳಿ ಸಮಿತಿ ಮಲಗಿದಾಗ ಕಾಣ್ತದೆ, ನೋಡಬೇಕು ಇವಾಗ. ಚಮೋ ಹಾಕ್ಲೆ ಹಾಕ್ಲೆ ಗೋಬಿ ಬುಚ್ಚಿ ಒಣಗಿದಲ್ಲಿ ಬಲಿ ಹಾಕ್ಲಿಪ್ಪ ಹಾಕ್ಲಿ. ಹಾಂ ಮೊಳೆ ಇತ್ತೆ ಹಾಕ್ಲಿ
ಖುಷಿ ಖುಷಿ ಬಲ. ಇವಾಗ ನಾನು ಬೇರೊಬ್ಬರ ವೀಡಿಯೋಸ್ ಎಲ್ಲ ನೋಡ್ತೇನಲ್ವಾ, ರೆಸಿಪಿದು ವೀಡಿಯೋಸ್ ಹಾಕ್ತಾರೆ, ಅಲ್ಲದಿದ್ದರೆ ಫುಡ್ ಹೊರಗಡೆ ಹೋಗಿ ಫುಡ್ ತಿನ್ನುವ ವೀಡಿಯೋಸ್ ಹಾಕ್ತಾರೆ. ಆವಾಗ ಕೆಲವೊಬ್ಬರ ಕಮೆಂಟ್ ಯಾವ ಥರ ಇರ್ತದೆ ಅಂತ, ಎಷ್ಟು ತಿಂತೀರಾ ಹಾಗೆಲ್ಲ ಕಮೆಂಟ್ ಇಡ್ತಾರೆ. ಆ ಥರ ಯಾವಾಗಲೂ ಹೇಳ್ಬಾರ್ದು, ತಿನ್ನೋದಕ್ಕೆ ಯಾವಾಗಲೂ ಹೇಳ್ಬಾರ್ದಂತೆ. ಯಾಕೆಂತ ಹೇಳಿದರೆ ಅದು ಕೆಲವು ಸಲ ಎಫೆಕ್ಟ್ ಆಗ್ತದೆ ನಾವು ಹೇಳಿದ್ದು. ಹಾಗಾಗಿ ಲೈಫಲ್ಲಿ ಉಂಟಲ್ಲ, ನನ್ನ ಗಂಡ ಯಾವಾಗಲೂ ಹೇಳ್ತಾರೆ, ಯಾವುದಕ್ಕೆ ಬೇಕಾದರೂ ಆಸೆ ಮಾಡು. ಇವಾಗ ಡ್ರೆಸ್ ತೆಗೆಯೋದಕ್ಕಾಗಲಿ, ಅಲ್ಲದಿದ್ದರೆ ಬೇರೆ ಯಾವುದಕ್ಕಾದರೂ ಆಸೆ ಮಾಡು, ಆದರೆ ತಿನ್ನೋದಕ್ಕೆ ಯಾವತ್ತೂ ಆಸೆ ಮಾಡಬಾರ್ದು ಅಂತ. ಯಾಕೆಂತ ಹೇಳಿದರೆ ನಾವು ಇವಾಗ ಒಂದು ದಿವಸ ಈ ಭೂಮಿ ಬಿಟ್ಟು ಹೋಗುವಾಗ, ಇವಾಗ ನಾವು ಮಾಡಿದ ಮನೆ ಆಗಲಿ, ನಾವು ಮಾಡಿದ ವಸ್ತುಗಳಾಗಲಿ, ಅಲ್ಲದಿದ್ದರೆ ಡ್ರೆಸ್ ಆಗಲಿ, ಯಾವುದು ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ಮನಸ್ಸಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿದರೆ, ಜೀವದಲ್ಲಿ ಇರುವಾಗ ನಾವು ಒಳ್ಳೆ ಫುಡ್ ಎಲ್ಲ ತಿಂದಿದ್ದೇವೆ ಅಂತ ಅದೊಂದು ಸ್ಯಾಟಿಸ್ಫ್ಯಾಕ್ಷನಲ್ಲಿ ಹೋಗ್ಬೋದಲ್ವಾ. ಅದಕ್ಕೋಸ್ಕರ ಹಾಗೆ ಬೇರೆಯವರು ತಿನ್ನುವಾಗ ಸಹ ಹೇಳ್ಬಾರ್ದು ಎಷ್ಟು ತಿಂತೀರಾ ಅಂತ. ಅವರವರಿಗೆ ಬೇಕಿದ್ದರೆ ಮಾಡಿ ತಿನ್ಬೋದಲ್ವಾ, ಯಾರು ಕೂಡ ಹೇಳೋದಿಲ್ಲ ಅಲ್ವಾ. ನಾನು ನನ್ನ ವೀಡಿಯೋಸಿಗೆ ಆ ಥರ ಕಮೆಂಟ್ ಬರಲಿಲ್ಲ, ಬೇರೆಯವರ ವೀಡಿಯೋಸಿಗೆ ಬಂದ ಕಮೆಂಟಿಗೆ ಹೇಳ್ತಾ ಇದ್ದೇನೆ. ತಿನ್ನೋದಕ್ಕೆ ಮಾತ್ರ ಯಾವತ್ತೂ ಆ ಥರ ಹೇಳಲಿಕ್ಕೆ ಹೋಗಬೇಡಿ. ಅವರವರ ಹಣದಲ್ಲಿ ಅವರವರು ಬೇಕಾದದ್ದು ತಿಂತಾರಲ್ವಾ. ವೀಡಿಯೋಸಲ್ಲಿ ಇವಾಗ ವ್ಲಾಗ್ ಮಾಡುವವರಾಗುವಾಗ ವ್ಲಾಗ್ ಉದ್ದ ಕೊಂಡೋಗ್ಬೇಕಾದ್ರೆ ಏನಾದರೂ ತೋರಿಸ್ಬೇಕಲ್ವಾ. ಅವಾಗ ಫುಡ್ ತಿನ್ನೋದೆಲ್ಲ ತೋರಿಸ್ತಾರೆ, ಅದಕ್ಕೋಸ್ಕರ ತೋರಿಸ್ತಾರೆ, ಅಲ್ಲದಿದ್ದರೆ ಎಲ್ಲರೂ ನೋಡಲಿ ಅಂತ ಆಗಿರ್ಲಿಕ್ಕಿಲ್ಲ. ಅದಕ್ಕೋಸ್ಕರ ಹೇಳಿದೆ. ಇವಾಗ ನಾನು ಸಹ ತೋರಿಸೋದು ಇಲ್ಲ ಅಂತ ಇಲ್ಲ, ನಾನು ಕೂಡ ತೋರಿಸ್ತೇನೆ ಅಲ್ವಾ, ಫುಡ್ಡಿದು ತಿನ್ನೋದೆಲ್ಲ ಒಮ್ಮೆ ತೋರಿಸ್ತೇನೆ. ಅದು ವ್ಲಾಗರ್ ಆದ ಕಾರಣ ನಾವು ವೀಡಿಯೋಸಲ್ಲಿ ನಮ್ಮ ಆ್ಯಡ್ ಮಾಡ್ತೇವೆ ಅಲ್ವ. ವೀಡಿಯೋ ಲಾಂಗ್ ಕೊಂಡೋಗ್ಬೇಕಾದ್ರೆ ಎಲ್ಲವನ್ನು ಆ್ಯಡ್ ಮಾಡಬೇಕಾಗ್ತದಲ್ವಾ. ಹಾಗೆ ಹಾಕುವಾಗ ಬೇರೆಯವರಿಗೆ ಹೇಳೋದು ಸರಿಯಲ್ಲ ಅಲ್ವಾ. ಅವರವರ ಹಣದಲ್ಲಿ ಅವರವರು ತಿಂತಾರೆ, ಏನು ಬೇಕಾದರೂ ಮಾಡಲಿ ಅಲ್ಲ, ಅವರವರ ಹಣ ಅಲ್ಲ, ಅವರವರು ಕಷ್ಟಪಟ್ಟು ಮಾಡಿದ ಹಣದಲ್ಲಿ ಹೊಟ್ಟೆಗೆ ತಿಂತಾರೆ, ಅಲ್ಲದಿದ್ದರೆ ಇನ್ನೇನಾದ್ರು ಮಾಡಲಿ ಅಲ್ವಾ. ಕಷ್ಟ ಬರದೆ ಯಾವುದು ಕೂಡ ಸಿಗೋದಿಲ್ಲ ಅಲ್ಲ. ಅವರವರು ಕಷ್ಟಪಟ್ಟರೆ ಮಾತ್ರ ಅಲ್ಲ ಹಣ ಸಿಗೋದು. ಹಾಗೆ ನಾವು ಒಬ್ಬರದ್ದು ಕದ್ದು, ಅಲ್ಲದಿದ್ದರೆ ಏನಾದರೂ ಲೂಟಿ ಮಾಡಿ ಹಣ ತಂದು ಆ ಥರ ಮಾಡಿದರೆ ಅದೊಂದು ಲೆಕ್ಕ ಬೇರೆ ಅಲ್ವಾ. ಆದರೆ ಕಷ್ಟಪಟ್ಟು ಅವರವರು ಅವರು ಏನು ಬೇಕಾದರೂ ಮಾಡಿದರೆ ಕೂಡ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು. ರಾಂಗ್ ಆಗಿ ಮಾತಾಡೋದು ಸರಿಯಲ್ಲಲ್ವ. ಇವಾಗ ಕೂಡ ಹೇಳ್ತೇನೆ, ನನ್ನ ವೀಡಿಯೋಸಿಗೆ ಬಂದ ಕಮೆಂಟಿಗೆ ನಾನು ಹೇಳ್ತಾ ಇಲ್ಲ. ನಾನೆಲ್ಲ ತುಂಬ ಜನರ ವೀಡಿಯೋಸ್ ನೋಡ್ತೇನೆ. ಇವಾಗ ನೀವು ನನ್ನ ವೀಡಿಯೋಸ್ ಹೇಗೆ ನೋಡ್ತೀರಾ, ಹಾಗೆ ನಾನು ತುಂಬ ಜನರ ವ್ಲಾಗ್ಸ್ ಎಲ್ಲ ನೋಡ್ತೇನೆ. ಕೆಲವು ಸಲ ಕಮೆಂಟ್ ಕೂಡ ನಾನು ಚೆಕ್ ಮಾಡ್ತೇನೆ, ಯಾವ ಥರ ಕಮೆಂಟ್ ಹಾಕಿದ್ದಾರೆ ಅಂತ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಅಷ್ಟೇ. ನನ್ನ ಕೆಲಸ ಯಾವುದೂ ಆಗಲಿಲ್ಲ, ನಾನು ವ್ಲಾಗ್ ಮಾಡಲಿಕ್ಕೆ ಕೂತ್ಕೊಂಡು ನನ್ನ ಕಿಚನ್ ಹೇಗೆ ಉಂಟು ನೋಡಿ. ಮಕ್ಕಳು ಸ್ಕೂಲಿಗೆ ಹೋಗುವಾಗ ಎಲ್ಲ ಗಡಿಬಿಡಿಯಲ್ಲಿ ಅಡಿಗೆ ಮಾಡೋದಲ್ವಾ, ಮತ್ತು ಇನ್ನೂ ಒಂದೊಂದೇ ಕ್ಲೀನ್ ಮಾಡೋದು. ನಾನು ಎಲ್ಲ ತಿಂದ ಪ್ಲೇಟ್ಸ್ ಎಲ್ಲ ಹಾಗೆ ಉಂಟು. ನನಗೆ ಸೈಲೆಂಟಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಇಷ್ಟ. ಕೆಲವರು ಕೇಳ್ತಾರೆ ಒಬ್ಬರೇ ಬೋರ್ ಆಗೋದಿಲ್ಲ ಅಂತ. ಬೋರ್ ಏನಾಗೋದಿಲ್ಲ, ನನಗೆ ಎಷ್ಟು ಸೈಲೆಂಟ್ ಅಷ್ಟು ಒಳ್ಳೆಯದಾಗ್ತದೆ. ಕೆಲಸ ಮಾಡುವಾಗ ಹೇಳಿದ್ದು ನಾನು, ಕೆಲಸ ಮಾಡುವಾಗ ನನಗೆ ಕಿರಿಕಿರಿ ಆದರೆ ಸಿಟ್ಟು ಬರ್ತದೆ. ಅವ್ರ ಮನೆಯಲ್ಲಿರುವಾಗ ಮಿಂಟು ಕರಿತಾ ಇರ್ತಾರೆ, ಏನಕ್ಕಾದರೂ ಕರಿತಾರೆ. ಒಮ್ಮೆ ಪಂಪ್ ಹಾಕು, ಒಮ್ಮೆ ಅಲ್ಲಿ ಬಾ ಇಲ್ಲಿ ಬಾ. ಕೆಲಸ ಮಾಡುವಾಗ 1000 ಸಲ ಆಚೆ ಈಚೆ ಓಡಬೇಕಾಗ್ತದೆ. ಮತ್ತು ಮಕ್ಕಳು ಸಹ ಹಾಗೆ ಮೇ ಅಂತ ಕರೀತಾ ಇರ್ತಾರೆ ಮನೆಯಲ್ಲಿದ್ದರೆ. ಹಾಗೆ ಕೆಲಸ ಸ್ವಲ್ಪ ಲೇಟ್ ಆಗ್ತದೆ ಎಲ್ಲರಿದ್ರೆ. ಯಾರು ಇಲ್ಲದಿದ್ದರೆ ಕೆಲಸ ಎಲ್ಲ ಬೇಗ ಆಗಿ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗ್ತದೆ. ಇನ್ನು ಕೆಲವರು ಅಂದ್ಕೊಳ್ಬೋದು ಯಾರು ಇಲ್ಲದಿರೋದು ಇಷ್ಟವ. ಹಾಗೇನಿಲ್ಲಪ್ಪ, ಹಾಗೆ ಹೇಳಿದ್ದಲ್ಲ ನಾನು. ಯಾರು ಇಲ್ಲದಿದ್ದರೆ ಬದುಕಲಿಕ್ಕೆ ಆಗ್ತದಲ್ವಾ. ಯಾರು ಇಲ್ಲದಿದ್ದರೆ ಹೇಗೆ ಬದುಕೋದು. ಹೇಳಿದ್ದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ನಾನು. ಸ್ವಲ್ಪ ಕೆಲಸ ಎಲ್ಲ ಲೇಟಾಗಿ ಆಗ್ತದೆ ಅಂತ ಹೇಳಿದಷ್ಟೇ. ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾನು ಕ್ಯಾಮರಾ ಹಿಡಿದ್ರೆ ನನ್ನ ಕೆಲಸ ಆಗೋದಿಲ್ಲ. ಒಂದು ಕೈಯಲ್ಲಿ ಕ್ಯಾಮರಾ ಹಿಡಿದು ಹೇಗೆ ಪಾತ್ರೆ ತೊಳೆಯೋದು ನಾನಲ್ವಾ. ಇಲ್ಲಿಯಾದರೂ ಇಡಬೇಕು, ಇಡೋದಕ್ಕಿಂತ ನಾನು ವ್ಲಾಗ್ ಎಂಡ್ ಮಾಡ್ತೇನೆ. ತುಂಬ ಕೆಲಸ ಉಂಟು, ಯಾವುದು ಕೂಡ ಆಗಲಿಲ್ಲ. ಕ್ಲೀನಿಂಗ್ ತುಂಬ ಉಂಟು ಇವತ್ತು. ಎಲ್ಲಿ ಇಡ್ತಾರೆ. ಗ್ಲಾಸ್ ಉಂಟಲ್ವಾ, ಮಕ್ಕಳು ಉಂಟಲ್ವಾ, ಎಲ್ಲೆಲ್ಲಿ ಇಡ್ತಾರೆ ಅಂತ ನಾನು ಹುಡುಕಬೇಕು. ಕೆಲವು ಸಲ ನಾನು ಬೈತೇನೆ ಅಂತ, ಈ ಕಾಟಿನ ಅಡಿಗೆ ಎಲ್ಲಿ ಕೂತ್ಕೊಳ್ತಾರೆ ಅಲ್ಲಿ ಕಾಟಿನ ಅಡಿಗೆ, ಮತ್ತು ಯಾವುದು ಸೋಫಾದ ಅಡಿಗೆ ಎಲ್ಲ ಇನ್ನೂ ಬಗ್ಗಿ ಹುಡುಕಬೇಕು. ಅವಾಗ ಒಂದೊಂದು ಗ್ಲಾಸ್ ಸಿಗ್ತದೆ. ಕಿಚನಲ್ಲೇ ಕೂತ್ಕೊಳ್ಳಿ ಹೇಳಿದರೆ ಹೇಳುವುದಿಲ್ಲ ಮಕ್ಕಳು. ಕಿಚನ್ನಲ್ಲೇ ಕೂತ್ಕೊಂಡು ತಿನ್ನಿ, ಅವಾಗ ಒಂದೇ ಕಡೆ ನನಗೆ ಸಿಗ್ತದಲ್ವಾ. ಡೈನಿಂಗ್ ಟೇಬಲಲ್ಲಿ ಕೂತ್ಕೊಳ್ಳಿ, ಅದು ಸಹ ಕೇಳುವುದಿಲ್ಲ. ಎಷ್ಟು ಅಂತ ಹೇಳುದಲ್ವಾ.
ಹಾಗೆ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಇಷ್ಟಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.